ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನದಿ ವ್ಲಾಗ್ಸ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ನ ಕಂಟೆಂಟ್ ಏನಪ್ಪ ಅಂತ ಅಂದರೆ ಸ್ವಲ್ಪ ಇಂಪಾರ್ಟೆಂಟ್ ನ್ಯೂಸೇ ಇದೆ. ಏನದು ಇಂಪಾರ್ಟೆಂಟ್ ಸ್ಯಾಡ್ ನ್ಯೂಸ್ ಅಂತ ಅಂದರೆ, ನಾನು ಯೂಟ್ಯೂಬ್ನ ಕ್ವಿಟ್ ಮಾಡಬೇಕು ಅಂತ ಇದ್ದೀನಿ, ಸ್ಟಾಪ್ ಮಾಡಬೇಕು ಅಂತ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ವ್ಯೂಸ್ ಆಗ್ತಾಯಿಲ್ಲ ಫಸ್ಟ್ ಆಫ್ ಆಲ್, ಜೊತೆಗೆ ಸಬ್ಸ್ಕ್ರಿಪ್ಷನ್ ಆಗ್ತಾಯಿಲ್ಲ. ಸೊ ಅದಕ್ಕೆ ಯೂಟ್ಯೂಬ್ನ ಕ್ವಿಟ್ ಮಾಡೋಣ ಅಂತ ಸುಮ್ಮನೆ ಈ ಕಡೆ ವೀಡಿಯೋಸ್ನ ಮಾಡಿಕೊಂಡು ಮತ್ತು ಅದನ್ನು ಎಡಿಟಿಂಗ್, ಒಂದು ವಿಡಿಯೋ ಮಾಡಬೇಕಾದ್ರೆ ಅದರ ಹಿಂದೆಗಡೆ ತುಂಬಾ ಎಫರ್ಟ್ ಇರುತ್ತೆ. ಎಲ್ಲೋದ್ರೂ ಸಹ ನಮ್ಮ ಟೈಮ್ನ ನಾವು ಸ್ಪೆಂಡ್ ಮಾಡೋ ಬದಲು ವೀಡಿಯೋಸ್ಗೋಸ್ಕರ ನಾವು ಸ್ಪೆಂಡ್ ಮಾಡಬೇಕಾಗತ್ತೆ. ವೀಡಿಯೋಸ್ ಕ್ಯಾಪ್ಚರ್ ಮಾಡಬೇಕು, ಜೊತೆಗೆ ಅದನ್ನೆಲ್ಲ ಎಡಿಟ್ ಮಾಡಬೇಕು, ವಿಡಿಯೋ ಅಪ್ಲೋಡ್ ಆಯಿತಾ ಇಲ್ವಾ ಅಂತ ಎಲ್ಲ ನೋಡಿಕೊಂಡು ಇದು ಮಾಡಬೇಕು. ಸೊ ಸಬ್ಸ್ಕ್ರಿಪ್ಷನ್ ಆಗಲಿ ವಿಡಿಯೋಸ್ ಆಗಲಿ ವ್ಯೂಸ್ ಆಗ್ತಾಯಿಲ್ಲ. ಸೊ ಅದಕ್ಕೆ ನಾನು ಯೂಟ್ಯೂಬ್ನ ಕ್ವಿಟ್ ಮಾಡಬೇಕು ಅಂತ ಇದ್ದೆ. ಜೊತೆಗೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಆಲ್ರೆಡಿ 1 year 3 months ಆಯಿತು, 2 to 3 months ಆಯಿತು. ಆದ್ರೂ ಇನ್ನೂ ಅಷ್ಟು ರೀಚ್ ಆಗ್ತಾ ಇಲ್ಲ. ಬಟ್ ವೀಡಿಯೋಸ್ ಎಲ್ಲನೂ ನಾನು ನನ್ನ ಕೈಯಲ್ಲಿ ಆದಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ಬಟ್ ಯಾಕೆ ವ್ಯೂಸ್ ಆಗ್ತಾಯಿಲ್ಲ, ಸಬ್ಸ್ಕ್ರಿಪ್ಷನ್ ಆಗ್ತಾಯಿಲ್ಲ ಗೊತ್ತಿಲ್ಲ. ಬಟ್ ಇನ್ನೂ ಅದು ನಮಗೆ ಅದರಲ್ಲಿಂದ ದುಡಿಬೇಕು, ದುಡ್ಡು ಬರಬೇಕು ಅನ್ನೋದಾದರೆ ಇನ್ನೂ ತುಂಬ ಹಲವಾರು ದಾರಿಗಳೇ ಇರುತ್ತೆ. ಬಟ್ ಆ ಥರ ಎಲ್ಲ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಸೊ ಒನ್ ವೇಯಲ್ಲಿ ನಾವು ಹೋಗ್ತಾ ಇರ್ತೀವಿ, ಈ ಥರ ಮಾಡಬೇಕು ಮಾಡ್ಬೋದು ಅಂತ ಅಂದ್ಬಿಟ್ಟು ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾನು ಎಫರ್ಟ್ನ ಕೊಟ್ಟು ಪ್ರಯತ್ನ ಪಟ್ಟು ಯೂಟ್ಯೂಬ್ನ ಮಾಡ್ತಾಯಿದ್ದೆ. ನಮಗೂ ಒಂದೊಂದು ಸಲ ಬೇಜಾರಾಗುತ್ತೆ, ಯಾಕೆ ವ್ಯೂಸ್ ಆಗ್ತಾಯಿಲ್ಲ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಒಂದೊಂದು ಸಬ್ಸ್ಕ್ರೈಬ್ ಆಗಬೇಕಾದ್ರೂ ಒಂಥರ ಅದ್ರ ಹಿಂದೆ ತುಂಬಾ ಎಫರ್ಟ್ ಇರುತ್ತೆ. 0 ಸಬ್ಸ್ಕ್ರೈಬರ್ಸಿಂದನೂ ಬಂದಿರೋದು. ಇವಾಗ ಒಂದು 257 ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರೆ ಅಷ್ಟೇ. ಇನ್ನೂ ಜಸ್ಟ್ 1 year ಆಗಿದೆ. ಬಟ್ ಇನ್ನೂ ಶ್ರಮ ಪಡಬೇಕಾಗತ್ತೆ ವೀಡಿಯೋಸ್ ಅದು ಇದು ಮಾಡಿ. ಬಟ್ ಸ್ವಲ್ಪ ಅಟ್ಲೀಸ್ಟ್ ಒಂದು ಸ್ವಲ್ಪ ಜಾಸ್ತಿ ವ್ಯೂಸ್ ಆದರೂ ಬಂದರೆ ಸ್ವಲ್ಪ ಖುಷಿ ಆಗುತ್ತಲ್ಲ. ನಮ್ಮ ಎಫರ್ಟ್ ಅದರಲ್ಲಿ ತುಂಬಾ ಇರುತ್ತೆ. ಎಡಿಟ್ ಮಾಡಬೇಕಾಗುತ್ತೆ, ಮನೆ ಕೆಲಸ ಮಾಡ್ಕೋಬೇಕಾಗುತ್ತೆ, ಆರ್ನ ಇದ್ದಾಳೆ ಅವಳನ್ನ ಸಹ ನೋಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಸರಿ ಆಯಿತು, ಇಲ್ಲಿಗೆ ಯೂಟ್ಯೂಬ್ನ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ. ನೋಡೋಣ ಇನ್ ಫ್ಯೂಚರ್ ನನ್ನ ಮಗಳೇನಾದರೂ ಸ್ಟಾರ್ಟ್ ಮಾಡಿದ್ರೆ ಮಾಡ್ದಂಗೆ. ಬಟ್ ನಾನು ಇವಾಗ ಯೂಟ್ಯೂಬ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಸ್ಟಾಪ್ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರಾ? ನೀವು ನಂಬಿದ್ರಾ? ಏಪ್ರಿಲ್ ಫೂಲ್! ನೋ ವೇ, ಚಾನ್ಸೇ ಇಲ್ಲ. ನಾನಂತೂ ಯೂಟ್ಯೂಬ್ ಕ್ವಿಟ್ ಮಾಡಲ್ಲ ಸದ್ಯಕ್ಕೆ. ಯಾವುದೇ ರೀತಿ ಯೂಟ್ಯೂಬ್ನ ನಾನು ಸ್ಟಾಪ್ ಮಾಡಲ್ಲ. ಬಿಕಾಸ್ ನಾನು ಯಾವುದೇ ದುಡ್ಡು ದುಡಿಬೇಕು ಅಥವಾ ಏನೋ ಒಂದು ಮಾಡಬೇಕು ಅನ್ನೋದು ಅದೆಲ್ಲ ಒಂದು ಕಡೆ ಸೆಕೆಂಡ್ರಿ ಆಯಿತಾ. ದುಡ್ಡು ದುಡಿಬೇಕು ಅನ್ನೋದಾದರೆ ಹೆಂಗೆ ಬೇಕಾದ್ರೂ ದುಡಿಬೋದು, ಏನು ಬೇಕಾದರೂ ಮಾಡ್ಬೋದು. ಬಟ್ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಅದು ಒಳ್ಳೆಯದಾಗೇ ಇರುತ್ತೆ. ನಾನು ಇವಾಗ ಯೂಟ್ಯೂಬ್ನೇನು ಸ್ಟಾಪ್ ಮಾಡ್ತಾಯಿಲ್ಲ. ಇವತ್ತು ಏಪ್ರಿಲ್ 1 ಅಲ್ವಾ, ಸೊ ಅದಕ್ಕೋಸ್ಕರ ಎಲ್ರಿಗೂ ಏಪ್ರಿಲ್ ಫುಲ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಚಮ್ಮಕ್ ಕೊಟ್ಟೆ ಅಷ್ಟೇ. ಆರ್ನ ಇನ್ನೂ ಚಿಕ್ಕವಳಿದ್ದಾಳೆ. ಅವಳು ದೊಡ್ಡವಳಾದ್ಮೇಲಕ್ಕೆ ಈ ಥರ ಒಂದು ವೀಡಿಯೋಸ್ಗಳೆಲ್ಲ ನೋಡಿದ್ರೆ ಅವಳು ಒಂಥರ ಖುಷಿ ಪಡ್ತಾವಳೆ. ಚಿಕ್ಕವಳಿದ್ದಾಗಿಂದ ಅಷ್ಟು ದೊಡ್ಡವಳಾಗೋವರೆಗೂ ಎಲ್ಲ ಥರ ಮೆಮೊರೀಸ್ಗಳು ಅದರಲ್ಲಿ ಸ್ಟೋರ್ ಆಗಿರುತ್ತಲ್ಲ ಯೂಟ್ಯೂಬಿಂದ. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ನ ಒಂದು ಮೆಮೊರಿ ಬುಕ್ ಅಥವಾ ಏನಾದರೂ ಅನ್ಕೋಬೋದು, ಆ ರೀತಿ ಸ್ಟೋರ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ನಮ್ಮದಾದರೆ ಅವಾಗೆಲ್ಲನೂ ಬರೀ ಫೋಟೋಸ್ ಆ ರೀತಿ ಇರ್ತಿತ್ತು. ಈ ಥರ ಮೊಬೈಲ್ ಫೋನ್ ಏನೂ ಇರಲಿಲ್ಲ. ಬರೀ ಫೋಟೋ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿರೋ ಅಂಥ ಫೋಟೋಸ್ಗಳು ಅಷ್ಟೇ ಇರ್ತಾ ಇದ್ದಿದ್ದು. ಬಟ್ ಇವಾಗ ನಾವು ಇವಳಿಗೆ ವಿಡಿಯೋಸ್ ಮಾಡೋದು ಅದು ಇದು ಅಂತ ಪ್ರತಿಯೊಂದು ವಿಡಿಯೋಸ್ಗಳು ಇರುತ್ತೆ. ಅವಳು ದೊಡ್ಡವಳಾದಾಗ ನೋಡಿದಾಗ ಖುಷಿ ಪಡ್ತಾಳೆ. ಸೊ ಅದಕ್ಕೋಸ್ಕರನೇ ಯೂಟ್ಯೂಬ್ ಬೆಸ್ಟ್ ಅಂತಲೇ ಅನ್ಕೊಬೋದು. ಬಟ್ ಎಲ್ಲದೂ ಅಷ್ಟೇ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಎಲ್ಲ ಒಳ್ಳೆಯದಾಗೇ ಇರುತ್ತೆ, ಒಳ್ಳೆಯದು ಆಗುತ್ತೆ. ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗುತ್ತೆ. ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ಅನ್ಕೊಳ್ಳೋರು, ಬೈಕೊಳ್ಳೋರು, ಆಡ್ಕೊಳ್ಳೋರು ಎಲ್ಲ ನಮ್ಮ ಸುತ್ತಮುತ್ತನೇ ಇರ್ತಾರೆ. ನಮ್ಮ ಜೊತೆನೇ ಮಾತಾಡ್ತಾರೆ, ನಮ್ಮ ಜೊತೆಲೇ ಇರ್ತಾರೆ, ನಮ್ಮ ಬೆನ್ನಿಗೆನೆ ಚೂರಿ ಆಗ್ತಾರೆ. ಯಾರಾದರೂ ಖುಷಿಯಾಗಿ ಇರ್ತಾರೆ ಅಂತ ಅಂದರೆ ನಮ್ಮ ಸುತ್ತಮುತ್ತ ಇರೋರೇ ಸಹಿಸೋದಿಲ್ಲ ಅದನ್ನು. ಬೇರೆಯವ್ರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋದಿದ್ರೆ ಮಾತ್ರ ಮಾಡಬೇಕು. ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನನ ಪಡಬೇಕು ಒಳ್ಳೇದು ಮಾಡೋದಕ್ಕೋಸ್ಕರ. ಯಾರಿಗೇ ಆಗಲಿ ಯಾವತ್ತೇ ಆಗಲಿ ಕೆಟ್ಟದನ್ನು ಮಾಡಬಾರ್ದು. ಬೇರೆಯವ್ರಿಗೆ ಒಳ್ಳೇದಕ್ಕೆ ಮಾಡೋಕ್ಕಾಗೋದಿಲ್ವಾ? ಬೇಡ,
ಬಿಟ್ಬಿಡಿ. ಯಾಕೆ ಬೇಕು ಬೇರೆಯವ್ರಿಗೆ ಅದನ್ನು ಹೇಳ್ಕೊಟ್ಟು ಇದನ್ನು ಹೇಳ್ಕೊಟ್ಟು ಇದನ್ನು ಮಾಡಿಸಿ ಅದನ್ನು ಮಾಡಿಸಿ ಹೇಳ್ಕೊಟ್ಟು ಮಾಡಿಸೋ ಅಂಥ ಅವಶ್ಯಕತೆಯೇ ಇಲ್ಲ. ಬೇರೆಯವ್ರ ಲೈಫಲ್ಲಿ ಹೋಗ್ಬಿಟ್ಟು ಇಂಟರ್ಫಿಯರ್ ಆಗೋದು ಬೇಕಾಗಿಲ್ಲ. ಓಕೆನಾ? ಯಾರೇ ಆಗಿರ್ಬೋದು, ಅದು ಬೇರೆಯವ್ರ ಲೈಫಲ್ಲಿ ಏನಕ್ಕೆ ಇಂಟರ್ಫಿಯರ್ ಆಗಬೇಕು? ಅವ್ರದ್ದೇ ಕಿತ್ಕೊಂಡು ಹೋಗ್ತಾ ಇರುತ್ತೆ, ಇಲ್ಲಿ ನೋಡೋಕ್ಕೆ ಬರ್ತಾರೆ ಏನು ಅಂತ. ಇಂಥ ಜನಗಳಿರ್ತಾರೆ. ಎಂಥ ಕಚಡ ಜನಗಳಂದರೆ ಇಂಥ ಕಚಡ ಜನಗಳು ಇರ್ತಾರೆ. ಅಂದ್ಕೊಳ್ಳೋರು 1000 ಅನ್ಕೊತಾರೆ, ಆಡ್ಕೊಳ್ಳೋರು 1000 ಅನ್ಕೊತಾರೆ. ಅವ್ರು ಯಾರೂ ಬಂದ್ಬಿಟ್ಟು ನಮಗೆ ಆಗೋದಿಲ್ಲ ಅಲ್ವಾ? ಲೈಫಲ್ಲಿ ಯಾರೂ ಬಂದು ನಮಗೆ ಏನೂ ಮಾಡಲ್ಲ, ಏನೂ ಆಗೋದಿಲ್ಲ. ಅಂದ್ಕೊಳ್ಳೋರು ಹೆಂಗಿದ್ರು ಅನ್ಕೊತಾರೆ, ಚೆನ್ನಾಗಿದ್ರು ಅನ್ಕೊತಾರೆ, ಚೆನ್ನಾಗಿಲ್ಲ ಅಂದರು ಅಂತ ಅನ್ಕೊತಾರೆ. ನಾವು ಯಾವ ರೀತಿ ಬದುಕಬೇಕು ಅನ್ನೋದು ಎಲ್ಲ ನಮ್ಮ ಕೈಯಲ್ಲಿರುತ್ತೆ. ಬೇರೆಯವ್ರಿಗೋಸ್ಕರ ನಾವು ಯಾವುದೇ ರೀತಿ ನಮ್ಮ ತನನ ಬಿಟ್ಕೊಟ್ಟು ನಾವು ಬದುಕೋದಕ್ಕೆ ಆಗೋದಿಲ್ಲ. ನಮಗೆ ಕೆಟ್ಟದನ್ನು ಬಯಸೋರು, ಕೆಟ್ಟದನ್ನು ಮಾಡಬೇಕು ಅಂದ್ಕೊಳ್ಳೋರು ಅವರು ಎಲ್ಲೂ ಇರೋದಿಲ್ಲ, ನಮ್ಮ ಸುತ್ತಮುತ್ತನೇ ಇರ್ತಾರೆ. ಅವರಿಂದ ನಾವು ದೂರ ಇರಬೇಕು ಅಷ್ಟೇ. ನನ್ನ ಲೈಫಲ್ಲಿ ಯಾರಾದರೂ ಇಂಪಾರ್ಟೆಂಟ್ ಪರ್ಸನ್ಸ್ ಇದ್ದಾರೆ ಅಂತ ಅಂದರೆ ಅದು ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಮಾವ ಆಗಿರ್ತಾರೆ ಅಷ್ಟೇ. ನೀವು ಅನ್ಕೊಳ್ಬೋದು ಇವಾಗ ಇವ್ರು 3 ಜನದ ಹೆಸರು ಮಾತ್ರ ಹೇಳ್ತಾ ಇದ್ದಾರೆ, ಇವ್ರಿಗೆ ಅಪ್ಪ ಅಮ್ಮ ಯಾರೂ ಇಲ್ವಾ ಅಂತ. ಅಪ್ಪ ಅಮ್ಮ ಎಲ್ಲ ಇದ್ದಾರೆ, ಬಟ್ ಅವ್ರ ಹೆಸ್ರಿಗಷ್ಟೇ ಮಾತ್ರ ಇದ್ದಾರೆ. ಇನ್ನು ನಮ್ಮಮ್ಮ ನನಗೊಂದು ಲೈಫ್ ಕೊಟ್ಟಿದ್ದಾರೆ. ಇನ್ನು ಸಾಕಿ ಬೆಳೆಸಿದ್ದೆಲ್ಲ ನಮ್ಮ ಅಜ್ಜಿನೇ ನನಗೆ. ನಮ್ಮಮ್ಮ ಅವರಾಯಿತು, ಅವ್ರ ಪಾಡಾಯಿತು, ಅವ್ರ ಕೆಲಸ ಆಯಿತು, ಅವ್ರು ಯಾರ ತಂಟೆಗೂ ಹೋಗೋದಿಲ್ಲ, ಏನೂ ಇಲ್ಲ. ಅವ್ರದೆಷ್ಟೋ ಅವ್ರು ನೋಡಿಕೊಂಡು ಅವ್ರು ಆರಾಮಾಗಿರ್ತಾರೆ ಅಷ್ಟೇ. ಇನ್ನು ನಮ್ಮಪ್ಪ ಅಂತ ಬಂದರೆ ನನ್ನ ಲೈಫ್ ಹಿಸ್ಟ್ರಿಯಲ್ಲಿ ಅಪ್ಪ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ನಾನು ನಮ್ಮ ತಂದೆ ತಾಯಿ ಪ್ರೀತಿ ಯಾವತ್ತೂ ನೋಡೇ ಇಲ್ಲ. ನಾನು ಮದುವೆಗೂ ಮುಂಚೆ ಅನ್ಕೊತಾ ಇದ್ದೆ ನನಗುಟ್ಟೋ ಮಕ್ಳಿಗಾದ್ರೂ ಅಟ್ಲೀಸ್ಟ್ ಒಳ್ಳೆ ಅಪ್ಪ ಸಿಗಲಿ ಅಂತ ಅಂದ್ಬಿಟ್ಟು. ಯಾಕಂದರೆ ನನಗಾದರೂ ಸಿಕ್ಕಿಲ್ಲ. ನನಗೆ ಸಿಕ್ಕಿರೋ ಅಂಥ ಅಪ್ಪ ಇನ್ನು ಇಡೀ ಜಗತ್ತಲ್ಲಿ ಇನ್ಯಾರಿಗೂ ಸಿಗಬಾರ್ದು ಅಂತ ಅನ್ಕೊತೀನಿ. ನನ್ನ ಮಕ್ಳಿಗಾದ್ರೂ ಒಳ್ಳೆ ಅಪ್ಪ ಸಿಗಲಿ ಅಂತ ನಾನು ಅನ್ಕೊತಾ ಇದ್ದೆ. ಅವಳು ಲಕ್ಕಿ, ಅವಳಿಗೆ ಒಳ್ಳೆ ಅಪ್ಪ ಸಿಕ್ಕಿದ್ದಾರೆ. ಅದನ್ನು ನೋಡಿ ನಾನು ಖುಷಿ ಪಡ್ತೀನಿ. ನನಗೆ ಏನೇನು ಸಿಗಬೇಕು ಅನ್ನೋ ಆಸೆ ಇತ್ತು ಚಿಕ್ಕವಳಿದ್ದಾನು, ಅವಳಿಗೆ ಅದೆಲ್ಲ ಸಿಗ್ತಾ ಇದೆ. ಅದನ್ನು ನೋಡಿ ನಾನು ಖುಷಿ ಪಡ್ತೀನಿ. ನನ್ನ ತಂದೆ ಸ್ಥಾನದಲ್ಲಿ ನಿಂತು ನಮ್ಮ ತಾತ ಆಗಿರ್ಬೋದು ಅಥವಾ ನಮ್ಮ ಮಾವ ಆಗಿರ್ಬೋದು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವಾಗ ನಾನು ಇಲ್ಲಿದ್ದೀನಿ ಅಂದರೆ ಅವರೇ ಕಾರಣ ಆಗಿರ್ತಾರೆ. ನೋಡ್ಕೊಂಡಿರೋದಾಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ ಅವರೇ ಎಲ್ಲ ಮಾಡಿರೋ ಅಂಥದ್ದು. ಇನ್ನು ನಮ್ಮ ಅಮ್ಮ ಆಗಿರ್ಬೋದು, ನಾನಾಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ಇಲ್ಲಿವರೆಗೂ ಬದುಕಿದೀವಿ ಅನ್ನೋದ್ರೆ ಅದಕ್ಕೆ ಕಾರಣನೇ ನಮ್ಮ ತಾತ ನಮ್ಮ ಅಜ್ಜಿ ಆಗಿರ್ತಾರೆ ಅಷ್ಟೇ. ಇನ್ನು ನಮ್ಮ ತಾತ ನಮ್ಮ ಅಜ್ಜಿನೂ ಇಲ್ಲ ಅಂದಿದ್ರೆ ಇವಾಗ ಯಾವಾಗಲೂ ಸತ್ತೋಗಿರ್ತಾ ಇದ್ವಿ, ನಾವು ಇರ್ತಾನೆ ಇರಲಿಲ್ಲ. ಇನ್ನು ಯೂಟ್ಯೂಬ್ ವಿಷಯಕ್ಕೆ ಬಂದರೆ ಡಬಲ್ ಡಿಗ್ರಿ ಮಾಡಿಬಿಟ್ಟು ಇವಳು ಯೂಟ್ಯೂಬ್ ಮಾಡಬೇಕಾಗಿತ್ತಾ ಅಂತ ಅಂದಿರೋರು ಸಹ ಇದ್ದಾರೆ. ನಮ್ಮ ಫ್ಯಾಮಿಲಿನಲ್ಲೇ ಅಂದಿದ್ದಾರೆ. ಯಾವುದನ್ನು ಅಷ್ಟು ತಲೆ ಕೆಡಿಸ್ಕೊಬಾರ್ದು. ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಈ ಕಿವಿಯಲ್ಲಿ ಬಿಡ್ತಾ ಇರಬೇಕು ಅಷ್ಟೇ. ಜಾಸ್ತಿ ತಲೆ ಕೆಡಿಸ್ಕೊಂಡಷ್ಟು ನಮ್ಮನ್ನು ಇನ್ನೂ ಕುಗ್ಗಿಸ್ತಾ ಇರ್ತಾರೆ. ಡಬಲ್ ಡಿಗ್ರಿ ಮಾಡಿಬಿಟ್ಟು ಇದನ್ನು ಮಾಡಬೇಕಾ ಅಂತ ಅಂದವರು ಡಬಲ್ ಡಿಗ್ರಿನ ಮಾಡಿಸೋದಕ್ಕೆ ಯಾರೂ ಬಂದಿರಲಿಲ್ಲ. ಯೂಟ್ಯೂಬ್ನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ನನ್ನ ಖುಷಿಗೋಸ್ಕರ, ನನ್ನ ಮೆಮೊರೀಸ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಯೂಟ್ಯೂಬ್ನ ಮಾಡ್ತಾ ಇದ್ದೀನಿ ಅಷ್ಟೆ. ಅವ್ರದ್ದನ್ನು ಅವ್ರು ನೋಡಿಕೊಂಡು ಅವ್ರ ಕೆಲಸ ಅವ್ರು ನೋಡ್ಕೊಂಡಿದ್ರೆ ಸಾಕಾಗಿರುತ್ತೆ. ಅವ್ರದ್ದೇ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿದ್ರು ಸಹ ಬೇರೆಯವ್ರ ತಟ್ಟೆಯಲ್ಲಿರೋ ಇರುವೆನ ಹುಡ್ಕೊಂಡು ಬರ್ತಾರೆ. ಅವ್ರದ್ದೇ 108 ಇರುತ್ತೆ. ಬೇರೆಯವ್ರದನ್ನ ಬ್ಲೇಮ್ ಮಾಡಿಕೊಂಡು ಹಂಗೆ ಇವ್ರು ಹಿಂಗೆ ಅಂತ ಅನ್ನೋದಕ್ಕಿಂತ ಅವ್ರದವ್ರು ನೋಡಿಕೊಂಡ್ರೆ ಸಾಕಾಗಿರುತ್ತೆ. ಅವ್ರ ಲೈಫ್ ಹೆಂಗಿದೆ, ಏನು ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನು ನೋಡಿದ್ರೆ ಸಾಕಾಗಿರುತ್ತೆ. ಈ ಥರ ಅದು ಇದು ಹೇಳೋದು ಈ ರೀತಿ ತುಂಬ ಜನ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಯಾವುದಕ್ಕೂ ನಾವು ತಲೆನ ಕೆಡಿಸ್ಕೊಬಾರ್ದು ಅಷ್ಟೇ. ನಮ್ಮ ಲೈಫ್ ಹೇಗೆ ಹೋಗ್ತಾ ಇರುತ್ತೆ ಹಾಗೆ ನಾವು ಹೋಗ್ತಾ ಇರಬೇಕು. ಏನೂ ಮಾಡೋಕ್ಕಾಗೋದಿಲ್ಲ. ಇಂಥವ್ರ ಜನಗಳು ಇದ್ದೇ ಇರ್ತಾರೆ, ನಮ್ಮ ಸುತ್ತಮುತ್ತನೇ ಇರ್ತಾರೆ, ಇನ್ನು ಎಲ್ಲೂ ಇರೋದಿಲ್ಲ. ಸೊ ಅವರಿಂದ ನಾವು ದೂರ ಇದ್ದು ನಾವು ಸೇಫ್ ಆಗಿರ್ಬೇಕಂತ ಅಂತೀನಿ ಅಷ್ಟೇ. ಯಾಕಂದರೆ ಅಷ್ಟು ಕೆಟ್ಟದನ್ನು ಬಯಸೋರು ನನ್ನ ಸುತ್ತಮುತ್ತ ತುಂಬ ಜನನೇ ಇದ್ದಾರೆ. ನನಗೆ ಒಳ್ಳೇದಾಗಬಾರ್ದು ಅಂತ ಅಂದ್ಕೊಳ್ಳೋರು ತುಂಬ ಜನನೇ ಇದ್ದಾರೆ. ಸೊ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಓಕೆ, ಕಮ್ ಟು ದ ಪಾಯಿಂಟ್. ಜಸ್ಟ್ ಫಾರ್ ಫನ್ ಏಪ್ರಿಲ್ ಫುಲ್ ಮಾಡೋದಕ್ಕೆ ನಾನು ಕ್ವಿಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದು ಅಷ್ಟೇ. ನಾನು ಯೂಟ್ಯೂಬ್ನ ಕ್ವಿಟ್ ಮಾಡ್ತಾ ಇಲ್ಲ. ಓಕೆ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.